ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ರೂಡ್ ಆ್ಯಂಡ್ ಶೈಮ್ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ. ನಿಮ್ಮ ಮುಂದಿನ ವ್ಯೂ ನೋಡಿ. ಗೈಸ್, ಇಲ್ಲೆಲ್ಲ ನೋಟಿಸ್ ಬೋರ್ಡ್ ಥರ ಹಾಕಿದ್ದಾರೆ ನೋಡಿ, ಎಲ್ಲೆಲ್ಲಿಗೆ ಎಷ್ಟೆಷ್ಟು ಟಿಕೆಟು. ಇವಾಗ ಇಲ್ಲಿದೆ ನೋಡಿ, ನೋಡ್ತಾ ಇರಬೇಕು ನೀವು. ಇಲ್ಲಿ ಕಿಂಡರ್ 6 ರಿಂದ 14 ಯೂರೋ, 12 ಯೂರೋಸ್. ಎಲ್ಲೆಲ್ಲಿ ಹೋದರೆ ಎಷ್ಟೆಷ್ಟು ದುಡ್ಡು, 3 ಅವರ್ಸಿಗೆ ಎಷ್ಟು, 2.5 ಅವರ್ಸಿಗೆ ಎಷ್ಟು, ಮಕ್ಕಳಿಗೆ ಎಷ್ಟು, ದೊಡ್ಡವ್ರಿಗೆ ಎಷ್ಟು, ಅದೆಲ್ಲ ಡೀಟೇಲ್ಸ್ ಇಲ್ಲಿ ನೋಡ್ಬೋದು ನೋಡಿ. ಇವರು ಇದು ಕೆಫೆ ಮುಂದೆ ನೋಡಿ. ನಾವು ಕೇಬಲ್ ಕಾರಿಗೆ ಬಂದಿದ್ದೀವಿ. ಪ್ರೈಸ್ ನೋಡಿ, ನಮ್ಮ ಟಿಕೆಟ್ 3 ಜನಕ್ಕೆ. ನಮ್ಮದು ಕೇಬಲ್ ಕಾರ್ ನೋಡಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಅಗಸ್ತ್ಯ ಶೀನಿ ಕೂತಿದ್ದಾರೆ. ಇದೆಲ್ಲ ವೈನ್ ಆಡಿಸಿದ್ದು. ಇದು ನೋಡಿ, ಇದು ಕೇಬಲ್ ಕಾರ್ ಖಾಲಿ ಬರ್ತಾ ಇದು ನೋಡಿ, ಕೇಬಲ್ ಕಾರ್ ಖಾಲಿ ಹೋಗ್ತಾ ಇದೆ. ಸೊ ನಿಮ್ಗೆ ಇಲ್ಲಿಂದ ನೋಡಿ, ಇಲ್ಲಿಂದ ಅಲ್ಲೆಲ್ಲ ಕಾಣ್ತಾ ಇದೆ ನೋಡಿ. ಇದೇ ಟಿಕೆಟ್. ಸೊ ಅಗಸ್ತ್ಯಗೆ 3 ಯೂರೋಸ್ ತೊಗೊಂಡಿದ್ದಾರೆ, ನಮಗೆ 14 ಯೂರೋಸ್ ರೌಂಡ್ ಟ್ರಿಪ್ಪಿಗೆ. ಕಾಣ್ತಾ ಇರ್ಬೇಕು ನಿಮಗೆ ನಮ್ಮ ಟಿಕೆಟ್ ನೋಡಿ. ಇದೆಲ್ಲ ವೈನ್ ಆಡಿಸಿದ್ದು, ವೈನ್ ಮಾಡೋದು ಗಿಡಗಳಿವೆಲ್ಲ ನೋಡಿ. ಅದು ಊರು ಹೋಗಿ ನಿಮಗೆ ವ್ಯೂ ಚೆನ್ನಾಗಿ ಕಾಣ್ತಾ ಇರಬೇಕು. ಹಿಂದೆ ಕೇಬಲ್ ಕಾರ್ಸ್ ನೋಡಿ, ಕಂಟಿನ್ಯೂಸ್ ಕೇಬಲ್ ಕಾರ್ಸ್ ಹೋಗೋದು ಬರೋದು. ನೋಡಿ ಇಲ್ಲಿ ನನ್ನ ಕೂದಲು ಫುಲ್ ಹಾರಾಡ್ತಾ ಇದೆ, ಫುಲ್ಲು ಗಾಳಿ ಇಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ, ಇದೆಲ್ಲ ಆಟೋಮೆಟಿಕ್ ಇದೆ ಕೇಬಲ್ ಕಾರು. ಎಷ್ಟಿದೆ 80 ಅದ 80. ಯಾಕಂತಂದ್ರೆ ಒಂದೊಂದು ಕೇಬಲ್ ಕಾರ್ ಮೇಲೆ ಹೆಸರು ಬರೆದಿದ್ದಾರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಎಲ್ಲ ಆಟೋಮೆಟಿಕ್. ನೀವೇನು ಹಿಂಗೆ ನಿಂತು ಕುಂದ್ರಿಸಿ ಎಲ್ಲ ಇದು ಮೂವ್ ಆಗ್ತಾನೇ ಇರುತ್ತೆ. ನಾವು ಪಟ ಏರ್ಬೇಕು ಇದ್ರೊಳಗೆ. ಆಮೇಲೆ ಮತ್ತೆ ವ್ಯೂ ತೋರಿಸ್ತೀನಿ ನೋಡಿ. ನನ್ನ ಗಂಡಿಗೆ ಏನು ಚಿಂತೆ ಅಂದರೆ, ಎಲ್ಲಿ ಬಿದ್ದುಬಿಡ್ತೈತೇನೋ ಅಂತ ಚಿಂತೆ. ಆಮೇಲೆ ಇವರಿಬ್ಬರನ್ನ ನೋಡಿ ಫುಲ್ ಎಂಜಾಯ್ ಮಾಡ್ತಾನೆ. ಅಗಸ್ತ್ಯ, ಆರ್ ಯು ಹ್ಯಾವಿಂಗ್ ಫನ್? ಇಲ್ಲಿ ನೋಡಿ, ಆಲ್ರೆಡಿ ಹೇಳಿದ್ನಲ್ವಾ, ವೈನೆಲ್ಲ ಹಿಂಗೆ ಮಾಡ್ತಾರೆ ಇಲ್ಲಿ. ಇದಕ್ಕೆ ಇವರು ಜಾಸ್ತಿ ರಿಚ್ ಇರೋದು. ಇಲ್ಲಿ ಬಂದ ತಕ್ಷಣ ಇವೆಲ್ಲ ಸ್ಲೋ ಆಗ್ತವೆ, ಆಟೋಮೆಟಿಕ್ ಓಪನ್ ಆಗುತ್ತೆ ಡೋರು. ನಾವು ಇಳಿದು ಬಿಡಬೇಕು. ಅದು ಸ್ಟಾಪ್ ಆಗಲ್ಲ, ಗೊತ್ತಾ? ಅದು ಕಂಟಿನ್ಯೂ ಆಗ್ತಾ ಇರ್ತೈತಿ. ಬಟ್ ಸ್ಲೋ ಮಾಡ್ತಾರೆ. ಸ್ಲೋ ಮಾಡಿದ ತಕ್ಷಣ ಪಟಕ್ಕನ ಇಳ್ಕೋಬೇಕು. ಅಂಜಿಗೆ ಬರಕತ್ತೈತೆ ನನಗೆ. ಸೀನಿ ಬೇಗ ಇಳಿ ಅಂತ ನಾನು. ಅವ್ನು ಟೈಮ್ ಕೊಡ್ತಾರೆ ನಾನು. ಗೈಸ್, ನಮ್ಮ ಅಗಸ್ತ್ಯ ನೋಡಿ, ಇದ್ರ ಮೇಲೆ ಯಾರು ಕೂತ್ಕೋತಾರೆ ಅಂತ ಹೇಳ್ತಾನೆ ಇವಾಗ. ಅಷ್ಟೇ, ಯಾರು ಕೂತ್ಕೋತಾರಮ್ಮ ಇದ್ರ ಮೇಲೆ? ಹೂ ವಿಲ್ ಸಿಟ್ ಆನ್ ದಿಸ್? ಯಾರು? ದುರ್ಗಮ್ಮ. ಗೈಸ್, ಅವನಿಗೆ ಹೇಳ್ಕೊಟ್ಟಿದ್ದೀನಿ ನಾನು, ಲೈನ್ ಮೇಲೆ ದುರ್ಗಮ್ಮ ಕೂತ್ಕೋತಾರೆ ಅಂತ. ಅವನು ಅದಕ್ಕೆ ನೆನಪಿಟ್ಕೊಂಡು ಇವಾಗ ಹೇಳ್ತಾನೆ, ದುರ್ಗಮ್ಮ ಕೂತ್ಕೋತಾರೆ ಅಂತ. ಇವಾಗ ನಾವಿಲ್ಲಿ ಬಂದಿದ್ದೀವಲ್ವ, ನಾನು ಕೆಲವೊಂದು ಪಿಕ್ಚರ್ ಹಾಕ್ತೀನಿ. ಬೇಕಾದರೆ ನಿಮ್ಗೆ ಇಲ್ಲಿ ಜಾಗದ ಬಗ್ಗೆ ಏನಾದರೂ ತಿಳ್ಕೊಬೇಕನ್ನೋದು ಇಂಟ್ರೆಸ್ಟ್ ಇತ್ತು ಅಂತಂತಂದರೆ ನೀವು ಪಾಸ್ ಮಾಡಿ ಓದ್ಕೋಬೋದು. ಎಷ್ಟು ದೊಡ್ಡದಿದೆ ಗೊತ್ತಾ ನೋಡಿ, ಫುಲ್ಲು ಕೆತ್ತನೆ ನೋಡಿ, ಮಸ್ತ್ ಐತೆ. ಗೈಸ್, ಈ ಮೋನುಮೆಂಟ್ ಮುಂದೆ ಹಿಂಗೆ ಕುತ್ಕೊಳ್ಳೋಕೆ ಚೇರೆಲ್ಲ ಕೊಟ್ಟಿದ್ದಾರೆ. ಇಲ್ಲೇ ನಾವು ಕುತ್ಕೊಂಡು ಮುಂದಿನ ವ್ಯೂ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಇವತ್ತು ನಾವು ಕೇಬಲ್ ಕಾರ್ ಹಿಂಗೆ ಬಂದಿದ್ದೀವಿ. ನಾವು ಇದು ಟೆಂಪಲ್ ಫಿನಿಶ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ಬಂದಿದ್ದೀವಿ. ನೆಕ್ಸ್ಟು ಹಿಂಗೆ ಹೋಗ್ಕೊಂಡು ಇದು ಹೋಗೋಣ. ಆಮೇಲೆ ಹಿಂಗೆ ಹೋಗ್ಕೊಂಡು ಇದು ಲಿಫ್ಟ್ ಚೇರ್ ಹೋಗ್ಬೇಕು. ಓಕೆ ಗೈಸ್, ನೋಡಿದ್ರ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ದೆ ನಿಮಗೆ, ಗೊತ್ತಾಯ್ತಾ? ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡಬೇಕು ಅಂತ ಫುಲ್ ಮ್ಯಾಪ್ ಹಿಡ್ಕೊಂಡು ಓಡಾಡ್ತವನೆ. ಎಲ್ಲೆಲ್ಲಿ ಹೋಗ್ಬೇಕು ತಾನೇ ಕರ್ಕೊಂಡು ಹೋಗ್ತಾನೆ, ನಾ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಇವಾಗೇನೋ ಇದನ್ನು ನೋಡಿದ್ವಿ ಅಂತ ಮುಂದಕ್ಕೆ ಹೋಗ್ಬೇಕಂತ. ಇವ್ನಿಗೆ ಎಷ್ಟು ತಿಳಿದೈತೆ ನೋಡಿ. ಹಾಗೂ ಸ್ವಲ್ಪ ಮೆಲ್ಲಗೆ ಮಾತಾಡಮ್ಮ. ಗೈಸ್ ನೋಡಿ, ನಾವು ವಾಕ್ ಮಾಡ್ತಾ ಬಂದಿದ್ದೀವಿ. ಸುತ್ತಮುತ್ತ ಕಾಡು.
ನಾರ್ಮಲ್ ಟ್ರಕ್ ಥರ ಅಂದ್ಕೊಳ್ಳಿ. ಎಲ್ಲಿ ಹೋಗ್ಬೇಕು? ಇಲ್ಲೆಲ್ಲ ಹೀಗೆ ದಾರಿಯಲ್ಲಿ ನಿಮಗೆ ನೀವೆಲ್ಲಿದ್ದೀರಾ ಅಂತ ಇವರು ತೋರಿಸ್ತಾರೆ. ಹೇಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು, ನೀವೆಲ್ಲಿದ್ದೀರಾ ನೀವು ಇದನ್ನ ನೋಡ್ಕೊಂಡು ತಿಳ್ಕೊಬೋದು. ನೋಡಿ ನಮ್ಮ ಸ್ಟೆಪ್ಸ್ ಎಷ್ಟಾಗಿದೆ ಇವಾಗ 6218 ಸಾರಿ. ಸೊ ಗೈಸ್ ನಾವು 3.27 ಕಿಲೋಮೀಟರ್ ನಡೆದಿದ್ದೀವಿ. ಇನ್ನೂ ನಡೆಯೋದಿದೆ, ಆ್ಯಕ್ಚುಲಿ ಇನ್ನೂ ನಡೀಬೇಕು. ನಡೆದ್ರೆ ಒಳ್ಳೆಯದು. ಅದು ನಿಂದ ಗೊತ್ತಾಗಿರ್ಬೇಕು ನಿಮ್ಗೆ. ಸುಸ್ತಾಗ್ತಾಯಿದೆ. ಆಮೇಲೆ ಪ್ಲೀಸ್ ಇಲ್ಲಿ ತನಕ ಈ ವಿಡಿಯೋ ನೋಡೋಕೆ ಬಂದಿದ್ದೀರಾ ಅಂದರೆ ಮೇ ಬಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಏನಪ್ಪ ಅಂದರೆ ನಹೆ ಬ್ಲಿಕ್ ವ್ಯೂ ಆಫ್ ದ ನಹೆ ಅಂತ ಇಲ್ಲೊಂದು ಸ್ವಲ್ಪ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ನೋಡಿ. ಬೇಕಾದರೆ ಪಾಸ್ ಮಾಡಿ ಓದ್ಬೋದು. ಇವ ಹಳೇದಲ್ಲೇ ಅವಾಗ ಹೆಂಗಿತ್ತು 1800 ಪಿಕ್ಚರ್ಸ್ ತೋರಿಸಿದ್ದಾರೆ ನೋಡಿ. ಬೇಟ ಮನೇಂದ್ರ ಗೈಸ್ ನೋಡಿ ಹಂಗೆ ಬಂದ್ವಿ. ಟ್ರೆಕ್ ಮಾಡ್ತಾ ಲುಕ್ ಅಟ್ ದ ವ್ಯೂ. ಏನು ಸಖತ್ತಾಗಿದೆ ಅಲ್ಲಿ ನೋಡಿ, ಅಲ್ಲಿ ಊರು. ಗೈಸ್ ಇವತ್ತು ನಂದು ಔಟ್ಫಿಟ್ ನೋಡಿ. ಟುಡೇಸ್ ಔಟ್ಫಿಟ್ ಕಾಣ್ತಾ ಇದ್ದೀನಾ? ಕೆಳಗಡೆ ಇದು ಪ್ಯಾಂಟು, ಈ ಟಾಪ್. ಇದು ಆ್ಯಕ್ಚುಲಿ ತೊಗೋಬೇಕಾದ್ರೆ ಇಷ್ಟು ಶಾರ್ಟ್ ಇದೆ ಅಂತ ಗೊತ್ತಿರಲಿಲ್ಲ, ಬಟ್ ಶಾರ್ಟ್ ಆಗೈತಿ. ಬಟ್ ಇಟ್ಸ್ ಓಕೆ. ಈ ಪ್ಯಾಂಟ್ ಮೇಲೆ ಹಾಕ್ಕೊಂಡೆ. ದಿಸ್ ಇಸ್ ಜೀನ್ಸ್. ಇವತ್ತೆಲ್ಲ ರೆಡ್ ಇಯರಿಂಗ್ಸ್, ರೆಡ್ ಆ್ಯಂಡ್ ಈ ಲಾಕೆಟ್ ನೋಡಿ ಹೊಸ ತೊಗೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ನೀವು ವ್ಯೂ ನೋಡಿದ್ರಲ್ವಾ, ಆ ಪ್ಲೇಸ್ ಹೆಸರು ರಾಸೆಲ್. ನಿಂತ್ಕೊಳ್ಳಿ, ಅದ್ರ ಬಗ್ಗೆ ಈ ರಾಸೆಲ್ ಬಗ್ಗೆ ನಿಮ್ಗೊಂದು ಸ್ವಲ್ಪ ಮಾಹಿತಿ ಇಲ್ಲಿದೆ ನೋಡಿ. ನಿಮಗೇನಾದರೂ ತಿಳ್ಕೊಬೇಕನ್ನೋದಿತ್ತು ಅಂತಂದರೆ ಯು ಕ್ಯಾನ್ ಪಾಸ್, ಆಮೇಲೆ ನೋಡ್ಕೋಬೋದು. ಇವಾಗ ನಾವು ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ. ಅವಾಗೆ ನಾನು ನಿಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಹೇಳೋದು ಇಲ್ಲ. ಎಷ್ಟಿದೆ ಅಂತಂದರೆ 82 ಇದೆ. 82 ಇವು ಇದೆ. ಸಾರಿ, ಏನು ಕೇಬಲ್ ಕಾರಲ್ಲ, 82 ಕೇಬಲ್ ಕಾರ್ ಇದೆ. ನಾನು ಅವಾಗಲೇ ಐ ಥಿಂಕ್ ಬೈ ಮಿಸ್ಸಾಗಿ ನಿಮ್ಗೆ ತಪ್ಪು ಹೇಳಿದ್ನಿ ಅನಿಸುತ್ತೆ. ಸೊ ನೀವು ಮತ್ತೊಮ್ಮೆ ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲೊಂದು ಹೋಯ್ತು ನೋಡಿ, ಹೋಗ್ತಾ ಇದೆ. ಇಲ್ಲಿ ಕೆಳಗೆ ಕಾಣ್ತಾ ಇರ್ಬೇಕು ನಿಮಗೆ. ಕಂಟಿನ್ಯೂಸ್ ಆಗಿ ಹೋಗೋದು ಬರೋದು ಇಲ್ಲಿ ನೋಡಿ, ನೋಡಿ ನೋಡಿ ಇಲ್ಲಿಂದ ಊರು ಹೇಗೆ ಕಾಣುತ್ತೆ. ಕ್ಯಾಂಡೀಸ್ ನೋಡಿ ಇಲ್ಲಿ. ಇದು ಸಿಟಿ ಸೆಂಟರ್. ಅದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಆ ರೆಡ್ ಕಲರ್ ಕಾರ್ ನೋಡಿ, ಅದ್ರ ಮೂತಿ ನೋಡಿ ನೀವು ಹೇಗಿದೆ. ಬರ್ರಿ ಐತದ ಕಾರ್. ಗೈಸ್ ಈ ಹೋಟೆಲ್ಗೆ ಬಂದಿದ್ದೀವಿ ನಾವು. ಗೈಸ್ ನಾವು ಇವಾಗ ರೆಸ್ಟೋರೆಂಟಲ್ಲಿ ಬಂದಿದ್ದೀವಿ. ವಿ ಆರ್ ಪ್ಲ್ಯಾನಿಂಗ್ ಟು ಆರ್ಡರ್ ಪಾಸ್ತಾ, ಪಿಜ್ಜಾ ಆ್ಯಂಡ್ ಏನಾದರೂ ಡ್ರಿಂಕ್ಸ್. ಕುಡಿಯೋದಲ್ಲ, ಅದೇ ಲೆಮನೈಡ್ ಲೈಕ್ ದಟ್. ಗೈಸ್ ಇಲ್ಲಿ ನೋಡಿ, ಲೆಮನೈಡ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ, ಸಖತ್ತಾಗಿದೆ. ಆಮೇಲೆ ಇದು ಮಿರಿಂಡಾ, ಇವನು ಆರ್ಡ್ರ್ ಮಾಡೋಣ. ಇದು ನಾನು ಆರ್ಡ್ರ್ ಮಾಡಿದ್ದೀನಿ. ಸೊ ಗೈಸ್ ನೋಡಿ, ದಿಸ್ ಇಸ್ ಸೋ ಗುಡ್ ಅಗು. ಮಸ್ತ್ ಐತೆ. ಆಮೇಲೆ ಫುಲ್ ಬಾಯೆಲ್ಲ ಡ್ರೈ ಅನ್ಸಕತ್ತೈತೆ. ನಮಗೆ ನೋಡಿದರೆ ಒಂದು ಸ್ವಲ್ಪ ಏನಾರು ಕುಡಿಬೇಕು ತಣ್ಣಂತ ಅನ್ಸಕತ್ತೈತೆ. ಇಟ್ಸ್ ನೈಸ್. ಇಸ್ ಇಟ್ ಗುಡ್? ಇದು ನೋಡಿ ನಮ್ಮ ಪಿಜ್ಜಾ. ಆ್ಯಂಡ್ ಇದನ್ನು ನೋಡಿ, ವಾವ್. ಸುತ್ತಮುತ್ತ ನೋಡಿ ಚೆನ್ನಾಗಿದೆ ಅಲ್ವಾ? ಗೈಸ್ ಈ ಶಾಪಿಗೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ ಬ್ಯಾಗ್ ನೋಡಿ, ಈ ಬ್ಯಾಗಲ್ಲಿ ಬ್ಯಾಗ್ ತೊಗೊಂಡೆ ನಾನು. ಇಲ್ಲಿ ನೋಡಿ, ಇಲ್ಲಿ ಈ ಕರ್ಚೀಫು €3 ಹಿಂಗೆಲ್ಲ ಇದೆ. ಈ ಬ್ಯಾಗ್ ಇತ್ತು.
ಬಟ್ ಇದಷ್ಟು ಸ್ಟೈಲಿಶ್ ಅನ್ನಿಸ್ಲಿಲ್ಲ. ಗೈಸ್ ಇದ್ರೊಳಗೆ ನಾವು ಇವಾಗ ಹೋಗ್ತಾ ಇರೋದು ಬಿಂಜನಿಗೆ ಹೋಗ್ತಾ ಇದ್ದೀವಿ. ಗೈಸ್ ನೋಡಿ ಬಂದ್ವಿ ನಾವು. ಇವಾಗ ಅದರ ಸೈಡ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಅಗಸ್ತ್ಯ ಇಲ್ಲಿ ಹುಡುಗರು ಆಡ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ನಿಂದರು, ನನ್ನ ಫ್ರೆಂಡ್ ಜೊತೆ ಹೋಗ್ಬೇಕು ನಿಂದರು ಅಂತ ಹೋಗಿ ತಾನೇ ಅವರಿಗೆ ಅವ್ರ ಕೈಯಿಂದ ತಾನೇ ಹಿಂಗೆ ಅವ್ರ ಕೈಯಿಂದ ಕೈ ತೊಗೊಂಡು ಹಾಯ್ ಮಾಡ್ಕೊತವನೆ. ನಮ್ಮದು ಬೋಟ್ ಸ್ಟಾರ್ಟ್ ಆಯಿತು. ಇಟ್ಸ್ ಮೂವಿಂಗ್ ನೋಡಿ. ಇವಾಗ ಅಲ್ಲಿಂದ ಬಂದ್ವಿ ಬೋಟಲ್ಲಿ ನೋಡಿ. ನೋಡಿ ನಿಮಗೆ ಕೇಬಲ್ ಕಾರ್ ಕಾಣ್ತಿರಬೇಕು ಅಲ್ಲಿ ನೋಡಿ. ಇವತ್ತು ಬೆಳಿಗ್ಗೆ ಅಲ್ಲಿಗೆ ಹೋಗಿದ್ವಿ ನಾವು ಮೇಲೆ. ಇವಾಗ ಟ್ರೈನ್ ಸ್ಟೇಷನಲ್ಲಿದ್ದೀವಿ. ಇಲ್ಲಿಂದ ಟ್ರೈನ್ ಬರುತ್ತೆ. ಸೊ ಮನ್ಹೈಮ್ಗೆ ಹೋಗಬೇಕು. ಸೊ ಮನ್ಹೈಮ್ಗೆ ಹೋಗೋಕ್ಕಿಂತ ಮುಂಚೆ ಮೀನ್ಸ್ ಅಂತ ಒಂದು ಸ್ಟಾಪ್ ಬರುತ್ತೆ, ಅಲ್ಲಿ ಹೋಗಿ ಅಲ್ಲಿಂದ ಟ್ರೈನ್ ಚೇಂಜ್ ಮಾಡಿ ನೆಕ್ಸ್ಟ್ ನಾವು ಮನ್ಹೈಮ್ಗೆ ಹೋಗಬೇಕು. ಗೈಸ್ ಟಯರ್ಡ್, ಟೂ ಮಚ್ ಟಯರ್ಡ್. ಫುಲ್ ಟ್ರೆಕ್ಕಿಂಗ್ ಆಗಿದೆ ಇವತ್ತು. ನಮ್ಮ ಅಗಸ್ತ್ಯ ನೋಡಿ ಅವ್ರ ಜೊತೆಗೆ ಟಾಯ್ ಸ್ಟೋರಿ 5 ಸ್ಟೋರಿ ಹೇಳ್ತವನೆ. ಅವನಿಗೆ ಟಾಯ್ ಸ್ಟೋರಿ ಇವಾಗ ಟಾಯ್ ಸ್ಟೋರಿ 5 ಬಂದಿದೆ ನೋಡಿ. ಅದರೊಳಗಿಂದ ಬಜ್ ಅನ್ನೋದು ಒಂದು ಇದೆ ನೋಡಿ. ಅದು ಭಾರಿ ಇಷ್ಟ ಆಗಿಬಿಟ್ಟೈತೆ ಟಾಯ್. ಅದನ್ನು ತೊಗೊಂಡು ಬಂದಿದ್ದಾನೆ. ಸೊ ಇವಾಗ ಅವ್ರ ಮುಂದೆ ಅದ್ರ ಬಗ್ಗೆ ಸ್ಟೋರಿ ಹೇಳ್ತವನೆ. ಯಾಕಂದ್ರೆ ಅದನ್ನೇ ಹಿಡ್ಕೊಂಡು ಅಡ್ಡಾಡ್ತವನೆ. ಅವ್ರ ಸ್ಟೋರಿ ಕೇಳ್ತವ್ರೆ. ಪುಣ್ಯಕ್ಕೆ ಅವ್ರಿಗೆ ಇಂಗ್ಲೀಷ್ ಬರುತ್ತೆ. ಮಾತಚ್ಚನೆ ಪಂಡು ಬಡಿತವನೆ ಅವ್ರ ಜೊತೆಗೆ. ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಅಂದರೆ ಆಬ್ವಿಯಸ್ಲಿ ಯಾರ್ಯಾರು ಬರ್ತಾ ಇದ್ದೀರೋ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ನನಗೇನು ಗೊತ್ತಾ, ಇನ್ನೊಂದು ಯಾರಿಗಾದ್ರೂ ಏನು ಇಷ್ಟ ಆಗಲಿಲ್ಲ ಅಂತಂದರೆ ಯಾಕಪ್ಪ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳೋದು ಅನಿಸುತ್ತೆ. ಯಾಕಂತಂದ್ರೆ ಆಬ್ವಿಯಸ್ಲಿ ಯಾರಾದರೂ ಇಷ್ಟಪಟ್ಟು ಮಾಡಬೇಕು. ಏನೋ ಕೆಲಸ ಮಾಡಬೇಕು ಆದರೆ ಯಾರೋ ನಿಮ್ಮನ್ನು ನೋಡೋಕೆ ಬರ್ಬೋದು. ಯಾರು ಇಷ್ಟಪಟ್ಟು ನೋಡ್ತಾರೆ ನೋಡಿ ಅವ್ರು ಏನಂದ್ರೆ ಅಂದರೆ ನಿಮ್ಗೆ ಏನಾಗುತ್ತೆ ಅಂತಂತಂದರೆ ಓಕೆಪ್ಪ ನೋಡ್ಬೋದು ಅಂತ ನೋಡ್ತಾರೆ. ನಿಮ್ಗೆ ಏನಾದರೂ ಇಷ್ಟ ಇಲ್ಲದೇನೋ ಸುಮ್ಮನೆ ಏನೋ ಯಾರೋ ಹೇಳ್ತಾ ಇದ್ದಾರೆ ಅಂತ ನಾವು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಕತ್ತೀವ, ಮುಂದೆ ಫಾರ್ವರ್ಡ್ ಮಾಡಿ ನೋಡ್ತೀವಿ ನಾವು. ಹಂಗಿರುತ್ತೆ. ಅದಕ್ಕೆ ನನಗೆ ಯಾರಿಗೂ ಫೋರ್ಸ್ ಮಾಡಬೇಕು ಅಂತಿಲ್ಲ. ಜೆನ್ಯೂನಾಗಿ ಅವ್ರಿಗೆ ಇಷ್ಟ ಆಯ್ತಪ್ಪ, ಹಾಪ ಚಲೋ ಅನ್ಸಕತ್ತೈತೆ ನೋಡ್ಬೋದು ಅನಿಸಿತ್ತು ಅಂತಂದರೆ ಅಂಥವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ಬೇಕು ಅನ್ನಿಸ್ತೈತಿ. ಬಟ್ ಇಟ್ಸ್ ಒಂದು ಆಸೆನೂ ಇರುತ್ತಲ್ಲ, ಬಡ ಸಬ್ಸ್ಕ್ರೈಬರ್ಸ್ ಆಗಬೇಕಪ್ಪ. ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಇವಾಗ ಎಷ್ಟಾಗಿದ್ದಾರೆ ಅಂದರೆ 48 ಆಗಿದ್ದಾರೆ. ಆ 48 ಜನ ಯಾರಿದ್ದಾರೆ ನೋಡಿ ಪಾಪ, ಅವರಿಗೋಸ್ಕರ ಆದರೂ ನಾನು ಇನ್ನು ಕನ್ಸಿಸ್ಟೆಂಟಾಗಿ ಹಾಕಬೇಕು, ಚಲೋ ವೀಡಿಯೋಸ್ ಮಾಡಬೇಕು ಅಂತ ಇಷ್ಟ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಇದು ಸರಿ ಅನ್ನಿಸ್ಲಿಲ್ಲ, ಇದು ಇಂಪ್ರೂವ್ ಆಗಬೇಕು ಅಂತ ಏನಾದರೂ ಅನಿಸಿತ್ತು ಅಂತಿಕೊಳ್ಳೋ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಅಂತ ಏನೂ ಇಲ್ಲ. ಒಂದು ವೇಳೆ ನಿಮ್ಗೆ ಹಂಗೆ ಅನಿಸಿತು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಏನು ಇಂಪ್ರೂವ್ ಮಾಡ್ಕೋಬೋದು ಅಂತ. ಬಿಕಾಸ್ ನನಗೆ ಆ್ಯಕ್ಚುಲಿ ನನಗೆ ಟೈಮ್ ಕೊಡೋದೈತೆ. ನಾನು ಭಾಳ ಟೈಮ್ ಕೊಟ್ಟಿನಿ ಇದಂಗೆ. ಸೊ ನನಗೆ ಇನ್ನೊಂದು ಮಿಡಲ್ ಬಿಡೋದು ಇಷ್ಟ ಇಲ್ಲ. ಬಟ್ ನನಗೆ ಐ ವಾಂಟ್ ಟು ಟ್ರೈ ಮಾಡ್ಬೇಕು. ನಾನು 1 ವರ್ಷ ಟಾರ್ಗೆಟ್ ಇಟ್ಟಿದ್ದೀನಿ. 1 ವರ್ಷ ನನ್ನ ಕೈಲಿ ಎಷ್ಟಾಗುತ್ತೆ ಐ ವಾಂಟ್ ಟು ಗಿವ್ ಮೈ 100%. ಏನು ಚೆನ್ನಾಗೈತೆ ಗೈಸ್. ಇವಾಗ ಆ್ಯಕ್ಚುಲಿ ನಾವು ಟ್ರೈನಲ್ಲಿ ಕೂತಿದ್ವಿ. ಸೊ ನಮ್ಮದು ನಿಮ್ಗೆ ಹೇಳಿದ್ನಲ್ವ ನಾವು ಲೂಡೋ ಆಡ್ತೀವಂತ. ನೋಡಿ ಇವತ್ತು ನಮ್ಮ ಲೂಡೋ ಯಾರು ವಿನ್ ಆಗ್ತಾರೆ ಅಂತ. V3 2 1 2. ಸೊ ಗೈಸ್ ಆಟ ಮುಗಿಸಿ ನಿಮ್ಗೆ ಮತ್ತೆ ಸಿಗ್ತೀನಿ. ಓಕೆ ಬಂದ್ವಿ ಇವಾಗ. ಸೊ ನಾನು ನಿಮ್ಗೆ ಅಲ್ಲಿ ಇದನ್ನು ತೋರ್ಸೋದು ಮಾಡ್ತಿದ್ದೆ. ನಾನು ಯಾವ್ದು ಬ್ಯಾಗ್ ತೊಗೊಂಡಿದ್ದೀನಿ ಅಂತ ನಿಮ್ಗೆ ನಾನು ಬ್ಯಾಗ್ ತೋರಿಸ್ತೀನಿ ನೋಡಿ. ಇದು ನೋಡಿ, ಬ್ಯಾಗ್ ತೊಗೊಂಡೆ ಇವತ್ತು. ಚೆನ್ನಾಗಿದೆ ಅಲ್ವಾ? ಇಲ್ಲೆಲ್ಲ ಇದು ಹೆಸರು ಬರೆದಿದೆ. ನ್ಯೂಚೆನ್ಸ್ಟೈನ್, ಹೈಡೆಲ್ಬರ್ಗ್, ಜರ್ಮನಿ. ಆಮೇಲೆ ಇಲ್ಲೆಲ್ಲ ಜರ್ಮನಿ ಅಂತ ಇದೆ. ಈ ಕಡೆನೂ ಎಲ್ಲ ಇದೆ. ಡಾಯ್ಚ್ಲ್ಯಾಂಡ್, ಬರ್ಲಿನ್. ಚೆನ್ನಾಗಿದೆ ಅಲ್ವಾ? ಹೇಗಿದೆ ಅಂತ ಹೇಳಿ. ಸೊ ಗಾಯ್ಸ್, ಇವತ್ತು ಈ ವ್ಲಾಗ್ ಮುಗಿಸ್ತಾ ಇದ್ದೀವಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಮಾಡಿ. ಪ್ಲೀಸ್ ಮಾಡಿ. ಓಕೆ.